ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಷನ್ ಹೂಡಿಕೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದ್ದು, ಇದೀಗ ಮಾಜಿ ಸೈನಿಕರು ತಮ್ಮ ಹಣ ಹೂಡಿಕೆ ಮಾಡಿಕೊಂಡಿರುವ ವಿಚಾರವೊಂದು ಬೆಳಕಿಗೆ ಬಂದಿದೆ. ಹೀಗಾಗಿ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಹೂಡಿಕೆದಾರರಿಗೆ ನ್ಯಾಯ ಒದಗಿಸಬೇಕು ಅಂತ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಒತ್ತಾಯಿಸಿದೆ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರು, ಶಿವಂ ಅಸೋಸಿಯೇಷನ್ ಮೇಲಿನ ದಾಳಿ ಹಾಗೂ ಹಣ ಹೂಡಿಕೆ ಪ್ರಕರಣದಿಂದ ಹಲವು ಮಾಜಿ ಸೈನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಹೊಸ ರಾಜ್ಯಗಳಲ್ಲಿಯೂ ಅನೇಕ ಮಾಜಿ ಸೈನಿಕರು ತಮ್ಮ ನಿವೃತ್ತಿ ಜೀವನದ ಸಂಗ್ರಹಿತ ಹಣವನ್ನ ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ತಿಳಿಸಿದರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಈ ಪತ್ರಿಕಾ ಮಾಧ್ಯಮದ ಮೂಲಕ ಇನ್ನೊಂದು ವಿನಂತಿಯನ್ನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ನಮಗೇನ್ ಸಿಕ್ಕಂತ ಮಾಹಿತಿ ಪ್ರಕಾರ ನಮ್ಮೆಲ್ಲಾ ಮಾಜಿ ಸೈನಿಕರು ಏನು ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಒಂದು ವೇಳೆ ಈಗೇನಾದ್ರೂ ನಿನ್ನೆ ತಾನೇ ಮಾಧ್ಯಮದ ಮೂಲಕ ನಾವು ಗಮನಿಸಿದೀವಿ, ಆ ಹಣವನ್ನ ಹೂಡಿಕೆ ಮಾಡಿದಂತ ಹಣವನ್ನ ಮರಳಿ ವಂಚನೆಗೊಳಗಾದವರಿಗೆ ಅಥವಾ ಹೂಡಿಕೆ ಮಾಡಿದಂತವರಿಗೆ ನೀಡಬೇಕಂತಂದ್ರೆ ಯಾವ ರೀತಿ ನಾವು ನೀಡಬೇಕು ಅನ್ನುವಂತ ವಿಷಯವನ್ನ ನಾವು ಆಲಿಸಿದೀವಿ. ಒಂದ್ ವೇಳೆ ಹಾಗೇನಾದ್ರೂ ಮಾಡಲು ಪ್ರಯತ್ನ ಆದ್ರೆ, ಮೊದಲನೇದಾಗಿ ನಮ್ಮ ಸೈನಿಕರನ್ನ ಅದರಲ್ಲಿ ಪರಿಗಣಿಸಿ ಅವರ ಹಣವನ್ನ ಮರುಕಳಿಸಬೇಕಂತ ಹೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕಾಗ್ಲಿ, ಅಧಿಕಾರಿಗಳಿಗಾಗಲಿ, ಸರ್ಕಾರಕ್ಕಾಗಲಿ ನಾವು ಮನವಿಯನ್ನ ಮಾಡ್ಕೊಳ್ತೀವಿ. ಈ ಮೂಲಕ ಯಾಕಪ್ಪ ಅಂತಂದ್ರ ಒಬ್ಬ ಸೈನಿಕ ದೇಶಕ್ಕಾಗಿ ಸುಮಾರು 17-20 ವರ್ಷ ಸೇವೆ ಮಾಡ್ತಾನ. ಬಂದು ದೇಶದ ವಿವಿಧ ಭಾಗಗಳಲ್ಲಿ ಭಿನ್ನ ಭಿನ್ನ ಪರಿಸ್ಥಿತಿಗಳಲ್ಲಿ ತನ್ನ ಗೌರವ ಹಾನಿಯನ್ನಷ್ಟೇ ಅಲ್ಲದೆ ತನ್ನ ರಕ್ತದ ಕಣಕಣಗಳನ್ನು ಅಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದು ತನ್ನ ಜೀವನೋಪಾಯಕ್ಕಾಗಿ ಮುಂದಿನ 35-40 ವರ್ಷಕ್ಕ ಏನ ರಿಟೈರ್ಡ್ ಬಂದ ಮೇಲೆ ಇನ್ನೂ ಕೂಡ ಸಾಕಷ್ಟು ಜೀವನ ಅವ್ರದ ಉಳಿದಿರ್ತದ. ಅದಕ್ಕಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅವರು ಹಣವನ್ನ ಹೂಡಿಕೆ ಮಾಡಿರ್ತಾರ. ಅದಕ್ಕಾಗಿ ನಮ್ಮ ಯಾವುದೇ ಮಾಜಿ ಸೈನಿಕರಿಗೆ ಅನ್ಯಾಯ ಆಗಬಾರ್ದು, ಮತ್ತ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಮಾಜಿ ಸೈನಿಕರಿಗೆ ಅಷ್ಟೇ ಅಲ್ಲ, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ನಾವು ಜಿಲ್ಲಾಡಳಿತಕ್ಕ ಒಂದ ವಿಶೇಷವಾದಂತ ಮನವಿ ನಮ್ಮ ಮಹಾ ಒಕ್ಕೂಟದಿಂದ ಏನ್ ಮಾಡ್ತೀವಿ ಅಂತಂದ್ರ, ಏನಾದ್ರೂ ಒಂದ್ ರೀತಿ ತಾವು ಹಣವನ್ನ ಹೂಡಿಕೆ ಮಾಡಿದಂತ ಹಣವನ್ನ ಫೀಸ್ ಏನಾಗಿದೆ ಅದನ್ನೇನಾದ್ರೂ ನೀಡೋರಿದ್ರೆ ಫಸ್ಟ್ ಅದರೊಳಗೆ ನಮ್ಮ ಮಾಜಿ ಸೈನಿಕರನ್ನ ಪರಿಗಣಿಸಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದಾರ ಅವರಿಗೆ ಅದು ಇನ್ವೆಸ್ಟ್ ಮಾಡಿದಷ್ಟು ಹಣವನ್ನಾದ್ರೂ ನೀಡಿ ನಮ್ಮ ಮಾಜಿ ಸೈನಿಕರ ಒಂದು ಮನವಿಯನ್ನ ತಾವು ಸ್ವೀಕರಿಸಿ ಯಾವುದೇ ನಮ್ಮ ಮಾಜಿ ಸೈನಿಕರಿಗೆ ಅನ್ಯಾಯವಾಗದ ರೀತಿಯಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಬೇಡಿಕೆ ಇದೆ, ಮಾಡ್ಬೇಕಾಗಿದೆ. ಅದಕ್ಕಾಗಿ ನಾವು ಇನ್ನು ಮುಂದೆ ಈ ರೀತಿ ಯಾವ್ದಂತ ಘಟನೆ ಆಗಬಾರ್ದು ಅನ್ನೋಂತ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಸರ್, ಅದು ಈಗ ತನಿಖೆ ಮುಗಿದ್ಮೇಲೆ ಅದ್ರ ಏನ ಅಧಿಕಾರಿಗಳು ಅದಕ್ಕೆ ಏನ ಆಯೋಜನೆ ಹೊಂದಿದಾರ ಅವ್ರ ಮೂಲಕನೇ ಗೊತ್ತಾಗೋದು ಸರ್. ಅದು ನಮ್ಗೆ ಗೊತ್ತಾಗುದಿಲ್ಲ. ಹೌದು ಸರ್, ಈ ರೀತಿ ಪ್ರಕರಣಗಳು ಸಾಕಷ್ಟು ಆಗಿದಾವ. ಅದಕ್ಕೆ ಕಾರಣ ಏನಂತಂದ್ರ, ಈಗ ಒಬ್ಬರ ಯಾವುದೇ ಒಂದು ಕಂಪ್ನಿಗಳಾಗ್ಲಿ ಈ ರೀತಿ ಕಂಪ್ನಿಗಳು ಏನಾದ್ರು ಇರ್ತಾವ, ಅವ್ರ ಮಾಜಿ ಸೈನಿಕರನ್ನ ನಿವೃತ್ತಿ ಯಾರಾಗ್ತಾರ ಅವ್ರನ್ನ ಹುಡುಕ್ತವಂತ ಸನ್ನಿವೇಶ ಇದೆ. ಅದ್ ಯಾಕಪ್ಪ ಅಂತಂದ್ರ ಅವ್ರ ಹತ್ರ ಒಂದ್ ಏನೋ ಉಳಿತಾಯ ಮಾಡಿರುವಂತ ಹಣ ಒಟ್ಟಿಗೆ ಬರ್ತಾ ಇರ್ತದ. ಆ ಹಣವನ್ನ ನಾವು ಕೂಡ ರಿಟೈರ್ಡ್ ಆಗೋದಕ್ಕಿಂತ ಮುಂಚಿತನೇ, ಒಂದ್ ವರ್ಷಕ್ಕಿಂತ ಮುಂಚಿತನೇ ಯೋಚನೆ ಮಾಡ್ತೀವಿ. ನಮಗ್ ಬರುವಂತ ಹಣವನ್ನ ನಾವು ಎಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೂಡಿಕೆ ಮಾಡ್ಬೇಕು, ನಮ್ಮ ಮುಂದಿನ ಜೀವನವನ್ನ ನಾವು ಯಾವ ರೀತಿ ಆ ಹಣದ ಮೇಲೆ ರೂಪಿಸ್ಕೊಳ್ಬೇಕು, ನಾವು ರಿಟೈರ್ಡ್ ಆದ ನಂತರ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಕೇವಲ 8-10 ಸಾವಿರ ರೂಪಾಯಿಗಳಿಗಾಗಿ ನಾವು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಗಳಲ್ಲಿ ಇನ್ನಿತರ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಮ್ಮ ಮಾಜಿ ಸೈನಿಕರು ಇವತ್ತು ಸೇವೆಯನ್ನು ಮಾಡ್ತಿರ್ತಾರೆ.
35-45 ವರ್ಷಕ್ಕೆ 20,000 25,000 ಪೆನ್ಷನ್ ಮೇಲೆ ಅವರ ಕೆಲಸ ನಡೆಯುವುದಿಲ್ಲ. ಹಾಗಾಗಿ ಬಂದಿರುವಂತ ಹಣ ವೇಸ್ಟ್ ಆಗಬಾರ್ದು, ಅದರಿಂದ ನಾವು ನಮ್ಮ ಜೀವನೋಪಾಯವನ್ನು ಮಾಡೋಣ ಅನ್ನುವಂತ ಒಂದು ದೃಷ್ಟಿಯಿಂದ ನಮ್ಮ ಮಾಜಿ ಸೈನಿಕರು ಹೂಡಿಕೆ ಮಾಡ್ತಾರ. ಆದ್ರೆ ಹೂಡಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನೇ ಹೇಳಿದೆ ಸರ್, ನಮ್ಮ ಮಾಜಿ ಸೈನಿಕರು ಜಾಗೃತ ಆಗಬೇಕು. ಖಂಡಿತವಾಗಿ ಸರ್ ಇದೆ, ಕೆಲವೊಂದ್ ತವಲೆ ಆಗಿದೆ, ಕೆಲವೊಂದ್ ತವಲೆ ಆಗ್ತಾ ಇದೆ. ಅದೆಲ್ಲ ಆಗ್ಬಾರ್ದು ಅನ್ನುವಂತ ಹಿತದೃಷ್ಟಿಯಿಂದಲೇ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಮಾಡಿದೀವಿ. ಮುಖ್ಯವಾಗಿ ಇದು ನಮ್ಮ ಮಾಜಿ ಸೈನಿಕರಿಗೆ ಮೂಲಕ ನಾವೇನ್ ಹೇಳ್ತೀವಿ, ತಮ್ಮ ಹಣವನ್ನ ತಾವೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ತಾವು ಹೂಡಿಕೆ ಮಾಡೋರ ಹತ್ರ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅಥವಾ ಇನ್ನಿತರ ಕಾನೂನುಬದ್ಧವಾದ ಚೌಕಟ್ಟಿನಲ್ಲಿರುವಂತಹ ಸಂಸ್ಥೆಗಳಲ್ಲಿ ತಾವು ಹಣವನ್ನ ಹೂಡಿಕೆ ಮಾಡಿ ತಮ್ಮ ಹಣಕ್ಕ ತೊಂದರೆ ಆಗೋ ರೀತಿ ತಾವು ಇಟ್ಕೊಳ್ಬೇಕು ಅಂತೇಳಿ ನಾವು ಮಾಧ್ಯಮದ ಮೂಲಕ ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.